ನಮಸ್ಕಾರ. ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ನೀವು ಶ್ರಮಪಟ್ಟು ಗಳಿಸಿದ ಹಣವನ್ನು ಉಳಿಸುವುದು, ಬೆಳೆಸುವುದು ಹಾಗೂ ವಿವಿಧ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ಹೇಗೆ ಎಂದು ಯೋಚಿಸುತ್ತಿದ್ದೀರಾ? ನೀವು ಮಾಡಬೇಕಾಗಿರುವುದು ಇಷ್ಟೇ: ಹಣಕಾಸು ಕುರಿತಾದ ನಿಮ್ಮ ಪ್ರಶ್ನೆಯನ್ನು ಕೇಳುವುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಖ್ಯಾತ ಆರ್ಥಿಕ ತಜ್ಞರಾದ ಶ್ರೀಯುತ ಶರಣ್ ಪಾಟೀಲರು. ನಮ್ಮ ಕೆಲ ಹೂಡಿಕೆದಾರರಿಂದ ಮೂಡಿಬಂದ ಈ ವಾರದ ಪ್ರಶ್ನೆ ಮತ್ತು ಅದಕ್ಕೆ ಶ್ರೀ ಶರಣ್ ಪಾಟೀಲರ ಉತ್ತರವನ್ನು ಈಗ ಕೇಳೋಣ. ನಮಸ್ತೆ ಶರಣ್ ಸರ್, ನನ್ನ ಹೆಸರು ವಿಜಯ ಅಂತ. ನಾನು ಲೋನ್ಗಾಗಿ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಿಲ್ಲ. ಅದಕ್ಕೆ ನಾನು ನನ್ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ನ ರಿಡಂಪ್ಷನ್ ಮಾಡಬಹುದಾ, ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಮೇಲೆ ಲೋನ್ ಏನಾದರೂ ಸಿಗಬಹುದಾ? ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ ವಿಜಯ್ ಅವರೇ, ನೀವು ಕೇಳಿರುವಂಥ ಪ್ರಶ್ನೆ ಲೋನ್ ಬಗ್ಗೆ ಏನಿದೆಯಲ್ಲ, ಸಾಮಾನ್ಯವಾಗಿ ಭಾಳಷ್ಟು ಜನ ನಮ್ಮ ಹೂಡಿಕೆದಾರರಿಗೆ ನಾನು ಹೇಳೋದೇನಂತಂದರೆ, ಲೋನಲ್ಲಿ ಎರಡು ಥರ ಇದೆ. ಒಂದು ಗುಡ್ ಲೋನ್, ಅನದರ್ ಒನ್ ಇಸ್ ಬ್ಯಾಡ್ ಲೋನ್. ಯಾವುದು ಗುಡ್ ಲೋನ್ ಅಂತ ಹೇಳ್ತೀವಿ ಅಂದರೆ, ಯಾವುದೋ ಒಂದು ಲೋನನ್ನು ತೆಗೆದುಕೊಂಡು ನಾವು ನಮ್ಮ ಹಣವನ್ನು ಹೂಡಿಕೆ ಮಾಡ್ತೀವಿ, ಅದರಲ್ಲಿ ಆ ಲೋನ್ಗೆ ಕೊಡುವಂಥ ಇಂಟ್ರೆಸ್ಟ್ ರೇಟ್ಗಿಂತ ನಾವು ಜಾಸ್ತಿ ಸಂಪಾದನೆ ಮಾಡೋ ಅವಕಾಶ ಇದೆ, ಅದನ್ನು ನಾನು ಗುಡ್ ಲೋನ್ ಅಂತ ಹೇಳ್ತಾ ಇದ್ದೀನಿ. ಅಥವಾ ನಮಗೆ ಅದರಲ್ಲಿ ಬಹಳಷ್ಟು ಟ್ಯಾಕ್ಸ್ ಬೆನಿಫಿಟ್ಗಳು ಸಿಕ್ಕರೂ ಸಹ ಅದು ಸಹ ಗುಡ್ ಲೋನ್ ಅಂತ ಹೇಳ್ಬೋದು. ಯಾವುದು ಬ್ಯಾಡ್ ಲೋನ್ ಅಂತಂದರೆ, ಯಾವ ಲೋನ್ನ ತೆಗೆದುಕೊಂಡು ನಾನು ಲಯಬಿಲಿಟಿಗಳ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಸಾಮಾನ್ಯವಾಗಿ ಬಹಳಷ್ಟು ಜನ ಅವರ ಒಂದು ದಿನನಿತ್ಯಗೆ ಬೇಕಾಗಿರುವಂಥ ಕೆಲವೊಂದು ಲಕ್ಸುರಿ ಐಟಮ್ಗಳ ಮೇಲೆ ತೆಗೆದುಕೊಳ್ಳೋಕ್ಕೆ ಲೋನ್ ತೆಗೆದುಕೊಳ್ಳುವಂಥದ್ದು, ಅನ್ನೆಸಸರಿಯಾಗಿ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡೋದು, ಅದರ ವ್ಯಾಲ್ಯೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ಡಿಪ್ರಿಷಿಯೇಟ್ ಆಗುತ್ತಲ್ಲ, ಅದನ್ನು ಬ್ಯಾಡ್ ಲೋನ್ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಕೇಳುವಂಥ ಪ್ರಶ್ನೆ ಅಂದರೆ, ಯಾಕೆ ಬ್ಯಾಂಕಿನವ್ರ ಹತ್ರ ನಾನು ಕೇಳಕ್ಕೆ ಹೋದ ಲೋನ್ ಸಿಗದೆ ಇದ್ರೆ ಅನ್ನೋಂಥ ಪ್ರಶ್ನೆ ಏನಿದೆ. ಸಾಮಾನ್ಯವಾಗಿ ಲೋನ್ ಕೊಡಬೇಕಾದ್ರೆ 3 ಇಂಪಾರ್ಟೆಂಟ್ ಕ್ರೈಟೀರಿಯಾ ಇರುತ್ತೆ. ಒಂದು, ನಿಮ್ಮದು ಕ್ರೆಡಿಬಿಲಿಟಿ ಹೇಗಿದೆ, ಎರಡನೇದು ಕ್ಯಾಶ್ ಫ್ಲೋ ಹೇಗಿದೆ, ಮೂರನೇದು ನಿಮ್ಮ ಸಿಬಿಲ್ ಸ್ಕೋರ್ ಹೇಗಿದೆ. ಇದ್ರ ಬೇಸಿಸ್ ಮೇಲೆ ಬ್ಯಾಂಕ್ನವರು ನಿಮಗೆ ಲೋನ್ ಸಿಗುತ್ತೆ ಅಲ್ಲ ಅಂತ ಡಿಸೈಡ್ ಮಾಡ್ತಾರೆ. ಇನ್ನೊಂದರಲ್ಲಿ ನೀವು ಕೇಳಿದ್ದೇನೆಂದರೆ, ನಾನು ಈ ಒಂದು ಲೋನ್ ತೆಗೆದುಕೊಳ್ಳೋ ಬದಲು ಮ್ಯೂಚುವಲ್ ಫಂಡ್ ಮಾರಬೇಕಾ ಅಥವಾ ಆಲ್ಟರ್ನೇಟ್ ಏನಾದರೂ ಇದೆ ಅಂತ. ಖಂಡಿತವಾಗ್ಲೂ ನಿಮ್ಗೆ ಲೋನ್ದು ತುಂಬಾ ನೆಸೆಸಿಟಿ ಇದ್ದರೆ, ನೀವು ಇನ್ವೆಸ್ಟ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ ಮೇಲೆ ನೀವು ಲೋನ್ ತೆಗೆದುಕೊಳ್ಬೋದು. ಇದಕ್ಕೆ ಲೋನ್ ಅಗೇನ್ಸ್ಟ್ ಸೆಕ್ಯೂರಿಟಿ ಅಂತ ಕರೀತಾರೆ. ಸಾಮಾನ್ಯವಾಗಿ ನಿಮ್ಮ ಹೂಡಿಕೆ ವ್ಯಾಲ್ಯೂ ಅಂದರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಸುಮಾರು ಒಂದು 20 ಲಕ್ಷ ಇದ್ದರೆ ಅಪ್ ಟು 10 ಲ್ಯಾಕ್ಸ್ವರೆಗೂ ಇಕ್ವಿಟಿ ಮ್ಯೂಚುವಲ್ ಫಂಡನ್ನು ನೀವು ಲೋನ್ ತೆಗೆದುಕೊಳ್ಬೋದು. ಸಪೋಸ್ ನೀವು ಹೂಡಿಕೆ ಮಾಡಿರುವಂಥ ಇನ್ವೆಸ್ಟ್ಮೆಂಟ್ ಡೆಟ್ ಮಾರ್ಕೆಟಲ್ಲಿ ಇದ್ದರೆ ಅಪ್ ಟು 80 to 90% ಲೋನ್ ತೆಗೆದುಕೊಳ್ಬೋದು. ಆದರೆ ಯಾವುದೇ ಒಂದು ಲೋನ್ ತೆಗೆದುಕೊಳ್ಬೇಕಾದ್ರೆ ಅಗೇನ್ ವೆರಿ ಇಂಪಾರ್ಟೆಂಟ್, ನಿಮ್ಗೆ ಅದರಲ್ಲಿ ಎಷ್ಟು ರೀಪೇ ಮಾಡೋಕ್ಕಾಗತ್ತೆ ಅದನ್ನು ತಿಳ್ಕೊಂಡ್ಬಿಟ್ಟು ನೀವು ಲೋನ್ ತೆಗೆದುಕೊಂಡ್ರೆ ಒಳ್ಳೆಯದು. ಹಾಗಾಗಿ ಲೋನನ್ನು ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಅಡ್ವೈಸರ್ ಹತ್ರ ಹೋಗ್ಬಿಟ್ಟು ಕುಳಿತುಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡಿ ದೆನ್ ಲೋನ್ಗೆ ಹೋಗೋದು ಒಳ್ಳೆಯದಂತ ಹೇಳ್ತಾರೆ. ಥ್ಯಾಂಕ್ ಯು. ಇನ್ಸ್ಪೈರ್ ಇಂಡಿಯಾ ಪಾಡ್ಕಾಸ್ಟ್ ಕೇಳುಗರಿಗೆ ಧನ್ಯವಾದ. ನಿಮ್ಮ ಪ್ರಶ್ನೆಗಳನ್ನು ನಾವು ಹೇಳುವ ಇಮೇಲ್ ಐಡಿ ಮತ್ತು ವಾಟ್ಸ್ಆ್ಯಪ್ ನಂಬರಿಗೆ ಕಳುಹಿಸಿ. ಇಮೇಲ್ ಐಡಿ info@inspireindiafs.com ಮತ್ತು ದೂರವಾಣಿ ಸಂಖ್ಯೆ 9035414414. ಈ ಪಾಡ್ಕಾಸ್ಟ್ನಲ್ಲಿ ಹೇಳುವ ಎಲ್ಲ ವಿಷಯಗಳು ಕೇವಲ ಮಾಹಿತಿಗಾಗಿ ಮಾತ್ರ, ಆರ್ಥಿಕ ಸಲಹೆಯಾಗಿ ಪರಿಗಣಿಸಬೇಡಿ.